ಆಹಾರ ಮೇಳಕ್ಕೆ ಬಂದಿದ್ದೇವೆ. 10-15 ರುಪೀಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಗೂಳಿ ಬಜ್ಜಿನ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ. 80 ಏನು ನಿಂಬೆಹಣ್ಣು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ಬ್ಲಾಗ್ಸ್. ಸೊ ಇವಾಗ ನಾವಿದ್ದೀವಿ ಮೈಸೂರಲ್ಲಿ. ಸೊ ಮೈಸೂರಲ್ಲಿ ದಸರಾ ಟೈಮಲ್ಲಿ ನಡೆಯುವಂತಹ ಆಹಾರ ಮೇಳಕ್ಕೆ ಬಂದಿದ್ದೇವೆ. ಸೊ ಆಹಾರ ಮೇಳ ಇಲ್ಲಿ ಮಹಾರಾಜ ಕಾಲೇಜ್ ಇದೆಯಲ್ಲ, ಸೊ ಅದು ಆಪೋಸಿಟ್ ಮಹಾರಾಜ ಗ್ರೌಂಡ್ಸಲ್ಲಿ ಹಾಕೊಂಡಿದ್ದಾರೆ ಆಹಾರ ಮೇಳನ. ಸೊ ಹೋಗೋಣ. ಇವತ್ತು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಸೆಕ್ಷನ್ ಇರಲ್ಲ. ಸೊ ವೆಜ್ ಸೆಕ್ಷನಲ್ಲಿ ಏನೆಲ್ಲ ತಿನ್ಬೋದು, ಏನೆಲ್ಲ ಹೊಸದಾಗಿ ಹಾಕಿದ್ದಾರೆ ಈ ಒಂದು ಆಹಾರ ಮೇಳದಲ್ಲಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ಫುಡ್ ಟೇಸ್ಟ್ ಸಹ ಮಾಡೋಣ. ಸೊ ದಸರಾ ಆಹಾರ ಮೇಳಕ್ಕೆ ನೀವು ಹೋಗಬೇಕು ಅಂತಂದರೆ ಅದು ಮಹಾರಾಜ ಗ್ರೌಂಡ್ಸಲ್ಲಿ ನಡೀತಾ ಇದೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಎದುರುಗಡೆ ಮಹಾರಾಜ ಕಾಲೇಜ್ ಇದೆ. ಸೊ ಅಲ್ಲಿ ನೀವು ಆರಾಮಾಗಿ ನಿಮ್ಮ 4 ವೀಲರ್ಸ್ 2 ವೀಲರ್ಸ್ನ ಪಾರ್ಕ್ ಮಾಡಿ ನೀವು ಫುಡ್ ಮೇಳಗೆ ಹೋಗ್ಬೋದು. ಜೊತೆಗೆ ಫುಡ್ ಮೇಳ ಒಳಗಡೆನೂ ಸಹ ಪಾರ್ಕಿಂಗ್ ಇದೆ. ಕಂಪ್ಯಾರಿಟಿವ್ಲಿ ಇಲ್ಲಿ ಸ್ವಲ್ಪ ಫ್ರೀ ಆಗಿದೆ. ಸೊ ನಾವು ಪಾರ್ಕ್ ಮಾಡಿರೋದು ಇದೆ. ಸೊ ನೀವು ಮಹಾರಾಜ ಕಾಲೇಜ್ ಹತ್ರ ಪಾರ್ಕ್ ಮಾಡಿಕೊಂಡು ವಾಕಬಲ್ ಡಿಸ್ಟೆನ್ಸಲ್ಲೇ ಮಹಾರಾಜ ಗ್ರೌಂಡ್ಸ್ಗೆ ಹೋಗಿ ನೀವು ಫುಡ್ ಮೇಳನ ಎಂಜಾಯ್ ಮಾಡ್ಬೋದು. ಸೊ ಎಂಟ್ರ್ ಆಗ್ತಿದ್ದಂಗೆ ಒಂದು ಸೆಕ್ಷನ್ ಫುಲ್ ಎಲ್ಲ ಫುಡ್ ಕೌಂಟರ್ಸ್ ಹಾಕಿದ್ದಾರೆ. ಸೊ ಇನ್ನೊಂದು ಸೆಕ್ಷನ್ ಲೈಕ್ ನಿಂತ್ಕೊಂಡು ನೀವು ಊಟನ ಮಾಡ್ಬೋದು. ಜೊತೆಗೆ ಆ ಕಡೆ ಸೈಡ್ ಅಂದರೆ ನನ್ನ ಲೆಫ್ಟ್ ಸೈಡ್ಗೆ ನಾನ್ ವೆಜ್ ಕೌಂಟರ್ ಇದೆ. ಸೊ ಇದೆಲ್ಲ ಫುಲ್ ವೆಜ್ ಕೌಂಟರ್ ಇದೆ. ಸೊ ಸ್ಟಾರ್ಟಿಂಗ್ ವಿತ್ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಹಿಡಿದು ಮಶ್ರೂಮ್ ಬಿರಿಯಾನಿ, ಪಿಜ್ಜಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಏನೆಲ್ಲ ಡಿಶಸ್ಗಳಿದೆ, ಸೊ ಏನೆಲ್ಲ ಡಿಫ್ರೆಂಟ್ ಆಗಿದೆ, ಸೊ ಏನೆಲ್ಲ ಟ್ರೈ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಫಸ್ಟ್ ನಾವು ಟ್ರೈ ಮಾಡ್ತಾ ಇದ್ದೇವೆ ಈ ಕರಾವಳಿ ಶೈಲಿಯ ತಿಂಡಿಗಳು ಸ್ಟಾಲಲ್ಲಿ ಗೂಳಿ ಬಜ್ಜಿನ. 6 ಪೀಸ್ 50 ರೂಪಾಯಿ. 6 ಪೀಸ್ ಆಗಲಿಲ್ಲ. ಆಹಾರ ಮೇಲೆ ಬಂದಿದೆ ಅಂತಂದರೆ ಅದು ಕಾಸ್ಟ್ ಏನು ಹೇಳೋಕ್ಕಾಗಲ್ಲ. ಅಂದರೆ 10-15 ರುಪೀಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಲೈಕ್ ಹೊಸದಾಗಿ ಏನಾರು ಟ್ರೈ ಮಾಡಬೇಕು ಅಂದರೆ ಯು ಹ್ಯಾವ್ ಟು. ಸೊ ಗೂಳಿ ಬಜ್ಜಿನ ಟೇಸ್ಟ್ ಮಾಡ್ತಾ ಇದ್ದೀವಿ. ಹೆಂಗಿದೆ? ಆರೋಗ್ಯ ಬಿಸಿ ಇಲ್ಲ. ಹಾಂ ಚಟ್ನಿ ಹಾಕಿಸ್ಕೊಂಡು ಹಾಕೊಡ್ತಾರೆ. ಚೆನ್ನಾಗಿದೆ. ಸೊ ಗೂಳಿ ಬಜ್ಜಿಗೆ ಚಟ್ನಿ ಕೊಟ್ಟಿದ್ದಾರೆ. ಟೆಕ್ಸ್ಚರು ಚೆನ್ನಾಗಿದೆ. ಬಿಸಿ ಇರಬೇಕು ಅಷ್ಟೇ. ಬಟ್ ಟೆಕ್ಸ್ಚರ್ ವೈಸ್ ಎಲ್ಲ ಚೆನ್ನಾಗಿದೆ. ಚಟ್ನಿ ಜೊತೆ ಚೆನ್ನಾಗಿದೆ ಕಾಂಬಿನೇಷನ್. ಸೊ ಇದು ಒಂದು ಪ್ಲೇಟ್ಗೆ 50 ರೂಪಾಯಿ. ಒಂದು ಪ್ಲೇಟ್ 50 ರೂಪಾಯಿ, 6 ಪೀಸ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಬಂದಿರೋದು ಇಲ್ಲಿ ಬ್ಯಾಂಬೂ ಮಶ್ರೂಮ್ ಬಿರಿಯಾನಿ ಅಂತ ಒಂದು ಸ್ಟಾಲ್ ಇದೆ. ಸೊ ಇಲ್ಲಿ ಬರೀ ಬಿರಿಯಾನಿ ತೊಗೋತೀನಿ ಅಂತಂದರೆ 99, ಕಾಂಬೋ ತೊಗೋತೀನಿ ಅಂದರೆ 150. ಕಾಂಬೋದಲ್ಲಿ ಬೇಬಿಕಾರ್ನ್ 65, ಬೇಬಿಕಾರ್ನ್ ಚಿಲ್ಲಿ, ಮಶ್ರೂಮ್ ಪೆಪ್ಪರ್ ಫ್ರೈ. ಸೊ 4 ಐಟಮ್ ಇದೆ. 4 ಐಟಮ್ಗೆ 150 ಇದೆ. ಸೊ ಕಾಂಬೋನ ತೊಗೊಂಡು ಟ್ರೈ ಮಾಡೋಣ ಇದೆ. ಬೇಬಿಕಾರ್ನ್ 65, ಬೇಬಿಕಾರ್ನ್ ಚಿಲ್ಲಿ ಮತ್ತು ಮಶ್ರೂಮ್ ಡ್ರೈ ಮತ್ತು ಬಿರಿಯಾನಿ, ಬ್ಯಾಂಬೂ ಬಿರಿಯಾನಿ ಜೊತೆಗೆ ರಾಯ್ತಾ. ಸೊ ಇದಿಷ್ಟಕ್ಕೆ ನಾವು ಪೇ ಮಾಡಿದ್ದು. ಇದು ಬಿರಿಯಾನಿಗೆ ಮಶ್ರೂಮ್ ಹಾಕಿದ್ದಾರೆ. ಆಯ್ತಾ? ಏನು ಡಿಫ್ರೆನ್ಸ್ ಇದೆ? ಇದು ಲೈಕ್ ಬ್ಯಾಂಬೂಲ್ ಮಾಡಿರೋದು ಏನಾರ ಸ್ವಲ್ಪ ನಮಗೆ ಅನ್ಸಲ್ಲ. ಸೇಮ್ ಮಾಡೋದು ಚಿಕನ್ ಬಿರಿಯಾನಿದು ರೈಸ್, ಮಶ್ರೂಮ್ ಹಾಕೋದು.
ಅಲ್ಲ ಡ್ರೈ ಚೆನ್ನಾಗಿದೆ. ಸೊ ಬೇಬಿಕಾರ್ನ್ 65 ಇನ್ನು ಐ ಥಿಂಕ್ 99 ರುಪೀಸ್ ಕೊಟ್ಟು ಬರೀ ಬಿರಿಯಾನಿ ತಿನ್ನೋ ಬದಲು ಕಾಂಬೋ ತೊಗೊಂಡ್ರೆ ಬರ್ತಿದೆ ಅಲ್ಲ, ಕಾಂಬೋ ತೊಗೊಂಡ್ರೆ ಬರ್ತಿದೆ. ಈ ಒಂದು ಆಹಾರ ಮೇಳದಲ್ಲಿ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಹಿಡಿದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಹೋಳಿಗೆ, ಕೋಲಾಪುರಿ ಬೇಲ್ ಮತ್ತು ಪೊಟ್ಯಾಟೊ ಟ್ವಿಸ್ಟರ್, ಸೊ ಈ ರೀತಿಯ ಮತ್ತು ಮೇಲ್ಕೋಟೆ ಪುಳಿಯೋಗರೆ, ಇದೇನೈತೆ ಡಿಫ್ರೆಂಟಾಗಿ ಮುಳ್ಬಾಗ್ಲು ದೋಸೆ. ಲಾಸ್ಟ್ ಇಯರ್ ಏನೇನು ಸ್ಟಾಲ್ಸ್ ಇತ್ತು ಅದೇ ಥರ ನೀವು ತಿನ್ಬೇಕು. ನಿಮಗೆ ಬೇಗ ತಿಂತೀರಾ? ನೀವು ತಿಂತೀರಮ್ಮ ಮೇಲ್ಕೋಟೆ ಪುಳಿಯೋಗರೆ? ನಾನು ತಿಂತೀನಿ ನಮ್ಮ ಫ್ರೆಂಡ್. ಸೊ ಇಲ್ಲಿ ಒಂದು ಸ್ಟಾಲ್ ಇದೆ. ಸ್ಟಾಲ್ ಹೆಸರು ಬಂದು ಶ್ರೀ ಚಾಮುಂಡೇಶ್ವರಿ ಮಶ್ರೂಮ್ ಬಿರಿಯಾನಿ ಅಂತ. ಸೊ ಅಲ್ಲಿ 6 ಐಟಮ್ ಇದೆ: ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪೆಪ್ಪರ್ ಡ್ರೈ, ಚಿಗ್ಲು ಇಡ್ಲಿ, ಚಿಕ್ಕಬೇಳೆ ದೋಸೆ, ರಾಗಿ ಚೀಸ್ ಮಿಕ್ಸ್ ಪಡ್ಡು ಮತ್ತು ರುಮಾಲಿ ರೋಟಿ. ಸೊ ಈ 6 ಡಿಶ್ ಏನೇ ಒಂದು ತೊಗೋತೀನಿ ಅಂತಂದ್ರು ಒಂದು ಪ್ಲೇಟಿಗೆ 50 ರೂಪಾಯಿ ಮಾತ್ರ. ಸೊ ಇವಾಗ ಇಲ್ಲಿ ಸೋಡಾ, ನಮ್ಮಮ್ಮಂಗೆ ಸೋಡಾ ಇಷ್ಟ, ಸೊ ಸೋಡಾ ತಗೊಳಕ್ಕೆ ಬಂದವ್ರೆ. ಯಾವುದಮ್ಮ ಪ್ಲೇನಾ? ಎರಳೆಕಾಯಿ. ಹಾಂ, ಎರಳಿಕಾಯಿ ಸೋಡಾ ತಗೊಳಮ್ಮ. ಇಲ್ಲ ಫಸ್ಟ್ ಕುಡ್ಕೊಳ್ಳಿ. ಕುಡೀರಿ, ನಾನು ಕುಡಿಯಲ್ಲ. ಹೇಗಿದೆಮ್ಮ? ಸೂಪರ್ ಆಗಿದೆ. ಕೊಂಡಿದ್ಯಾ ಪೂಜಾ? ಗೋಬಿ ತಿನ್ನೋದ? ಏನಿಲ್ಲ, ಒಳ್ಳೆ ಇದು ಇದೆ. ಏನು ಹಾಕಿಲ್ಲ ಅದಕ್ಕೆ. ನಿಮ್ಮ ಏನು ತಿಂತೀರಮ್ಮ? ಹಾಂ, ಏನು ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಗೆ ಬೇಡ. ನೋಡಿದ್ದೆಲ್ಲ ತಿನ್ಬೇಕು ಅನ್ಸುತ್ತೆ, ಬಟ್ ಎಲ್ಲ ತಿನ್ನಕ್ಕಿದ್ದಾವೆ. ಅದು ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ತಿಂದಾಗಲೂ ಊಟ ತುಂಬಿದಾಗ ಅನ್ನಿಸ್ಬಿಟ್ಟಿದೆ. ಹತ್ತಿದೆ ನೋಡಿದ್ರೆ ಇಷ್ಟಿಷ್ಟು. ಅಂದ್ರೆ ಏನು ಗೊತ್ತಾ, ಇಲ್ಲಿ ಒಂದು 4 ಐಟಮ್ಸ್ ಇದೆ ಆಯ್ತಾ. ಅದೇ ರಿಪೀಟ್ ದೋಸೆ, ಪುಳಿಯೋಗರೆ, ಮಶ್ರೂಮ್ ಮಶ್ರೂಮ್ ಎಲ್ಲ ಥರದ ಐಟಮು. ಆಮೇಲೆ ಈ ಚುರುಮುರಿ, ಗಿರ್ಮಿಟ್ಟು, ಅದು ಇದು ಗೋಬಿ, ಆಮೇಲೆ ಸೋಡಾಗಳು, ಐಸ್ ಕ್ರೀಮ್ಗಳು ಎಲ್ಲಗಳು. ಸೊ ಇಲ್ಲಿ ಈ ಒಂದು ಆಹಾರ ಮೇಳದಲ್ಲಿ ಲೈಕ್ ಡಿಫ್ರೆಂಟ್ ಸ್ಟಾಲ್ಸ್ ಮಧ್ಯದಲ್ಲಿ ನಿಮಗೆ ನಂದಿನಿದು ಪಾರ್ಲರ್ ಆಗಿರ್ಬೋದು, ಡೈರಿ ಡೇ ಐಸ್ ಕ್ರೀಮ್ಗಳು ಮತ್ತು ಜ್ಯೂಸಸ್ಗಳು ಲೈಕ್ ಕ್ಯಾಂಪಾ, ಕೋಕಾ-ಕೋಲಾ, ಸೊ ಈ ರೀತಿಯಾದ ಸ್ಟಾಲ್ಸ್ಗಳು ಇದೆ. ಸೊ ನಿಮ್ಮ ತಣ್ಣಿಗೆ ಏನಾರ ಬೇಕು ಅಂತಂದರೆ ಈ ಕ್ಯಾನ್ ಹ್ಯಾವ್ ಇಟ್. ಸೊ ನಮಗೂ ಏನಾರ ಕುಡಿಬೇಕು ಅನ್ನಿಸ್ತೈತಲ್ಲ ತಣ್ಣಿಗೆ. ನನಗೆ ಗಟ ಅಂತ ಚೆನ್ನಾಗಿ ಕುಡಿಬೇಕು ಅನ್ನಿಸಿದೆ ಜ್ಯೂಸ್ನ. ರುಮಾಲಿ ರೊಟ್ಟಿ ತಿಂದ್ಯಾ? ಹಾಂ ಬೇಡ. ಯಾಕೆ? ಆಮೇಲೆ ರೊಟ್ಟಿ ಸ್ವಲ್ಪ ಹೊತ್ತು ತೋರ್ಬೇಕು. ಪುಳಿಯೋಗರೆ ಮೇಲ್ಕೋಟೆ ಬಂದು ತಿನ್ನಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಹಾಂ, ಮೇಲ್ಕೋಟೆ ಎಷ್ಟು? 80 ಸ್ಪೂನ್. ಎಷ್ಟು ನೋಡು ನಿಂಗೆ ಹಂಗೈತೆ. ಮೇಲ್ಕೋಟೆದಲ್ಲಿ ತಿನ್ನಂಗೆ ಇದೆಯಾ? ಇಲ್ಲಿ ಆಹಾರ ಮೇಳದಲ್ಲಿ ಮಂಡ್ಯದ್ದು ಒಂದು ಸ್ಟಾಲ್ ಇದೆ. ಈಗ ಏನಪ್ಪ ಅಂತಂದರೆ ಇದು ಗಿಣ್ ಇದೆಯಲ್ಲ, ಸೊ ಅದೊಂದು ಸ್ಟಾಲ್ ಇದೆ. ಸೊ ಆ ಗಿಣ್ ಜೊತೆ ಕ್ಯಾರೆಟ್ ಹಲ್ವಾ ಮತ್ತು ಕೂದಗುಂಬಳಕಾಯಿ ಅಲ್ವಾ, ಸೊ ಇದು ಸಿಗುತ್ತೆ ಆ ಒಂದು ಮಂಡ್ಯದ ಸ್ಟಾಲಲ್ಲಿ. ಸೊ
ವೆಜ್ ಸೆಕ್ಷನ್ ಆದರೆ ಸೊ ಈ ಕಡೆ ಎಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಸೆಕ್ಷನ್ ಇದೆ. ಬಿರಿಯಾನಿಯಿಂದ ಹಿಡಿದು ಚಿಕನ್ ಫ್ರೈ, ಸೊ ಚಿಕನ್ ರಿಲೇಟೆಡ್ ಏನೇ ಇತ್ತು, ಬೊಬ್ಬು ಬಿರಿಯಾನಿ, ಸೊ ಅದೆಲ್ಲ ನಾನ್ ವೆಜ್ ಸೆಕ್ಷನ್ ನಿಮಗೆ ಈ ಕಡೆ ಸೈಡ್ ಇದೆ. ಸೊ ನಾನು ನಾನ್ ವೆಜ್ಜಲ್ಲಿ ಏನು ಸಹ ಟ್ರೈ ಮಾಡ್ತಾ ಇಲ್ಲ. ಚಿಕನ್ ಕೀಮಾ ದೋಸೆ ತಿನ್ನಲ್ವೇ, ಬಟ್ ಮಾಡ್ತವ್ರಲ್ಲ, ತಿನ್ನೋರು ತಿಂತಾರೆ, ನಾವು ತಿನ್ನಲಿಲ್ಲ ಅಂತಂದ್ರೆ ಅದೇ ತಿನ್ನೋರು ತಿಂತವ್ರೆ. ಚಿಕನ್ ಕೀಮಾ ದೋಸೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ನೋಡ್ತಿ ಜ್ಯೂಸು, ಸೊ ಕ್ಯಾಂಪಾದು ಆರೆಂಜ್ ಫ್ಲೇವರ್ಡ್ ಡ್ರಿಂಕು, ಕೋಲ್ಡ್ ಏನಿಲ್ಲ, 10 ರೂಪಾಯಿ ಅಂತೆ ಬಾಟಲು. ಬರಲಾ ಯಾಕಮ್ಮ? ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿನೂ ಸಹ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಲೈಕ್ ನೀವೇನೇ ಈ ಥರ ಬಾಟಲ್ಡ್ ಡ್ರಿಂಕ್ಸ್ ಅಥವಾ ವಾಟರ್ ಬಾಟಲ್ಸ್ ಏನೇ ಇತ್ತು ಅಂತಂದರೆ ಈ ರೀತಿಯಾದ ಬಾಟಲ್ ಕಂಟೈನರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಪುಟ್ ದ ಪ್ಲಾಸ್ಟಿಕ್ ವೇಸ್ಟ್ ಇಲ್ಲಿ. ಸೊ ಇದೊಂಥರ ಹೊಸ ಇನಿಷಿಯೇಟಿವ್, ಬಟ್ ನಾವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ಮಾತ್ರ. ಸೊ ಇನ್ಸ್ಟೆಡ್ ಆಫ್ ಪುಟಿಂಗ್ ಇನ್ ಡಸ್ಟ್ಬಿನ್, ಈ ಪ್ಲಾಸ್ಟಿಕ್ನ ನಾವು ತಂದು ಹಾಕಿದ್ರೆ ರೀಸೈಕಲ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಜೊತೆಗೆ ಈ ಥರ ಟೆಂಟ್ಗಳಿದೆ, ಸೊ ದಟ್ ಈ ಒಂದು ಬಿಸಿಲಲ್ಲಿ ನೆರಳಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಲಾಸ್ಟ್ ಟೈಮ್ ಕೋಕೋ ಕೋಲಾ ಸ್ಪಾನ್ಸರ್ ಇತ್ತಲ್ಲ, ಈ ಸಲ ಕ್ಯಾಂಪ ಚೆನ್ನಾಗಿ ಖರ್ಚು ಮಾಡ್ಬಿಟ್ಟು ಆಲ್ಸೋ ಟ್ರಿಪ್ ಕೊಡ್ತಿದ್ದು. ಸೊ ಇಲ್ಲಿ ಮೈಸೂರು ಮಡಿಕೆ ಸೋಡಾ ಅಂತ, ಲೈಕ್ ಮಡಿಕೆ ಒಳಗಡೆ ಲೈಕ್ ಸೋಡಾ, ಸೊ ಇಟ್ ಇಸ್ 80 rupees ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲೇ ರಶ್ ಜಾಸ್ತಿ ಇರೋದು. ನೋಡೋಣ, ಟ್ರೈ ಮಾಡೋಣ. ಮಮ್ಮಿ ಟ್ರೈ ಮಾಡ್ತಾರೆ. ನಿಂಬು ಏನು ನಿಂಬೆಹಣ್ಣು, ಮೆಣಸಿನ್ಕಾಯಿ, ಮಸಾಲ ಮಡಿಕೆ ಸ್ಮೆಲ್ಲ, ಸೋಡಾ ಸ್ಮೆಲ್ಲ. ಮಡಿಕೆ ಸೋಡಾ, ಎಲ್ಲ ಥರದ ಫ್ಲೇವರ್ ಇದೆ. ಹುಳಿ, ಖಾರ, ನನಗೆ ಸೋಡಾ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಕುಡಿಬೋದು. ಬಟ್ ಇಲ್ಲೇನು ಏನಿದೆ ಅಂತಂದರೆ ಲೈಕ್ ನೀವು ಅಡಿಕೆ ಸೋಡಾ ಅದು ಕುಡ್ದಾದ್ಮೇಲೆ ಮಡಿಕೆ ಏನಿದೆ ಸೊ ಅದನ್ನು ಅಲ್ಲೇ ಇಟ್ಟು ಹೋಗ್ಬೇಕು. ಐ ವಂಡರ್ ಲೈಕ್ ಅದನ್ನು ರೀಯೂಸ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ರೀಯೂಸ್ ದಟ್ ಮಡಿಕೆ ಅದೇನಲ್ಲಿ ಕುಕ್ ಮಾಡ್ತಿಲ್ವಲ್ಲ, ಜಸ್ಟ್ ಅದಕ್ಕೆ ಅವ್ರು ಅಲ್ಲಿ ಹೇಳ್ತಿದ್ದಾರೆ ಯಾರು ಮಡಿಕೆ ತೊಗೊಂಡು ಹೋಗ್ಬೇಡಿ, ಇಲ್ಲೇ ಹಾಕ್ಬಿಟ್ಟು ಹೋಗಿ ಅಂತ. ರೌಂಡ್ ಹಾಕೊಂಡು ಬಂದ್ವಿ. ಸೊ ಅವ್ರಿಗೆ ರುಮಾಲಿ ರೊಟ್ಟಿ ಇಷ್ಟ ಇತ್ತು, ಬಟ್ ಏನೋ ಬೇಡ ಅಂತಿದ್ದಾರೆ, ಸ್ವಲ್ಪ ಜಾಸ್ತಿ ಆಗಿದೆ. ಆಹಾರ ಮೇಳ ಆ್ಯಸ್ ಯೂಶ್ವಲ್ ಮಹಾರಾಜ ಗ್ರೌಂಡ್ ಹತ್ರ ನಡೀತಾ ಇದೆ. ಚೆನ್ನಾಗಿದೆ, ಬಟ್ ಏನಂದರೆ ಅದೇ ಫುಡ್ಡು, ಬೇರೆ ಅಂಥ ವೆರೈಟೀಸ್ ಏನಿಲ್ಲ. ಮಶ್ರೂಮ್ ಬಿರಿಯಾನಿ, ಆಮೇಲೆ ಬಜ್ಜಿ ಬೋಂಡ, ಆಮೇಲೆ ಮೇಲ್ಕೋಟೆ ಪುಳಿಯೋಗರೆ, ಮೇನ್ ಕಾಮನ್ ಟ್ರೆಂಡ್ ಇರೋದು. ಅದು ಬಿಟ್ಟರೆ ದಾವಣಗೆರೆ ದೋಸೆ. ಸೊ ನಿಮ್ಗೇನು ಟೇಸ್ಟ್ ಅನಿಸುತ್ತೆ ಒಂಥರ ಟೇಸ್ಟ್ ಮಾಡ್ಬೋದು. ಸೊ ಹೊರಗಡೆ ಕಂಪೇರ್ ಬಿಟ್ಟರೆ ಸ್ವಲ್ಪ ಪ್ರೈಸ್ ಹೆಚ್ಚು ಕಮ್ಮಿ ಜಾಸ್ತಿನೇ ಇರುತ್ತೆ. ಒಂದು 25 ರೂಪಾಯಿ 30 ರೂಪಾಯಿ ಜಾಸ್ತಿನೇ ಇದೆ. ಒಂಥರ ದಸರಾ ಟೈಮಲ್ಲಿ ಒಂದು ಈ ಥರ ಒಂದು ಅಕೇಶ್ನಲ್ ಆಗಿ ಬಂದು ಒಂಥರ ಆದರೂ ಟೇಸ್ಟ್ ಮಾಡೋದೇ ಒಂದು ಮಜಾ ಇರುತ್ತೆ. ಬರೋಬರಿ ಇವತ್ತು ಸೋಮವಾರ ನಾನ್ ವೆಜ್ಜು ಚೆನ್ನಾಗಿ ಕೊಡ್ತಾ ಇದೆ ಇವತ್ತು. ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಇಲ್ಲಿ. ಓಕೆ, ಫುಡ್ ಲವರ್ಸ್ಗೆ ಒಂದು ಸ್ಪಾಟ್ ಅಂತ ಹೇಳ್ಬೋದು. ಆಲ್ ಥರ ಎಲ್ಲ ಥರದ ವೆರೈಟೀಸ್ ಇರುತ್ತೆ. ಸೊ ಐ ಥಿಂಕ್ ಎವ್ರಿಬಡಿ ಲವ್ಸ್ ಫುಡ್. ಸೊ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಇದಾಗಿತ್ತು ಆಹಾರ ಮೇಳದು ಒಂದು ಸಣ್ಣ ಪ್ರಿವ್ಯೂ ನಿಮಗಾಗಿ. ಸೊ ನಿಮ್ಮ ಥಾಟ್ಸ್, ಫೈನಲ್ ಥಾಟ್ಸ್ ಏನು? ಹೆಂಗಿತ್ತು ಈ ವರ್ಷದ ದಸರಾ ಆಹಾರ ಮೇಳ? ಮಾಮೂಲಿ ನಾರ್ಮಲ್ ಆಗಿ ಲಾಸ್ಟ್ ಟೈಮ್ ಹೆಂಗಿತ್ತು ಹಂಗೆ ಇದೆ. ಅದೇ ಸ್ಟಾಲ್ಸು, ಅದೇ ಒಂದು ಫ್ಲೇವರ್ಸ್ಗಳು ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ ಲೈಕ್ ಮೆಜಾರಿಟಿ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ಪುಳಿಯೋಗರೆ, ಗಿರ್ಮಿಟ್ಟು ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. ಅಂದರೆ ಕಾಸ್ಟ್ ವೈಸ್ ಹೋಗ್ತೀನಿ ಅಂದರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಆಹಾರ ಮೇಳದಲ್ಲಿ ಒಂದು 10-20 ರೂಪೀಸ್ ಜಾಸ್ತಿ ಇರುತ್ತೆ. ಬಟ್ ನಂದಲೆಸ್ ಒಂದು ನೈಸ್ ಫ್ಯಾಮಿಲಿ ಔಟಿಂಗ್.
ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್. ಲಾಸ್ಟ್ ಡೇಟ್ 6th October. 6th October ತನಕ ನಿಮಗೆ ಈ ಒಂದು ದಸರಾ ಆಹಾರ ಮೇಳ ಇರುತ್ತೆ. ಸೊ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ರೆ ಸೊ 6ನೇ ತಾರೀಕು ಅಷ್ಟರಲ್ಲಿ ಬಂದು ಈ ಒಂದು ದಸರಾ ಆಹಾರ ಮೇಳನ ನೀವು ಎಂಜಾಯ್ ಮಾಡ್ಬೋದು. ಸೊ ನೀನು ತಿಂದಿದ್ರಲ್ಲಿ ಪರ್ಸನಲ್ ರೆಕಮೆಂಡೇಶನ್ ಮಶ್ರೂಮ್ ಬಿರಿಯಾನಿ ಯಾವುದು ಏನೇ ಎಲ್ಲ ಅಷ್ಟೇ ಓಕೆ ಇತ್ತು, ಚೆನ್ನಾಗಿತ್ತು. ಮೀಡಿಯಂ, ತುಂಬ ಏನು ಔಟ್ಸ್ಟ್ಯಾಂಡಿಂಗ್ ಥರ ಆ ಥರ ಏನಿಲ್ಲ. ಏನಿಲ್ಲ. ಯು ಕ್ಯಾನ್ ಟ್ರೈ. ಲೈಕ್ ಓಕೆ ನಾರ್ಮಲ್ ಟೇಸ್ಟ್ ಇತ್ತು. ನಾನು ಲೈಕ್ ರೆಕಮೆಂಡೇಶನ್ ಅನ್ನೋಷ್ಟು ಲೈಕ್ ಹೈ ಲೆವೆಲ್ ಥರದ್ದು ಯಾವುದು ಓಕೆ ಇಟ್ ವಾಸ್ ನೈಸ್. ಗುಡ್. ಲೈಕ್ ಒಂದು 2 to 3 hours ಆರಾಮಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಹೋಪ್ ಈ ಒಂದು ಸ್ಮಾಲ್ ಆಹಾರ ಮೇಳದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗೈಸ್ ಆ್ಯಂಡ್ ಟೇಕ್ ಕೇರ್.